ಉಜ್ಜಿನಿ ಗ್ರಾಮದಲ್ಲಿ ವೃದ್ಧೆಯ ಹತ್ಯೆಗೈದಿದ್ದ ಮುತ್ತುರಾಜನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಮಾರ್ಚ್ 10ರಂದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದ ಉಜ್ಜಿನಿ ಗ್ರಾಮದಲ್ಲಿ ಕೊಲೆ ಪ್ರಕರಣವೊಂದು ಬೆಳಕಿಗೆ ಬಂದಿತ್ತು. ಒಂಟಿಯಾಗಿ ವಾಸವಿದ್ದ ನಾಗಮ್ಮನನ್ನ ಬೀಗ ಹಾಕಿದ್ದ ಮನೆಯೊಳಗೆ ಉಸಿರುಗಟ್ಟಿಸಿ ಕೊಲೆ ಮಾಡಿದ ಸ್ಥಿತಿಯಲ್ಲಿ ಪತ್ತೆಯಾದ ಶವದ ಮೇಲೆ ಖಾರದ ಪುಡಿ ಎರಚಲಾಗಿತ್ತು. ಮನೆಯ ಹಿತ್ತಲಿನ ಜಾಗದಲ್ಲಿ ಮದ್ಯದ ಬಾಟಲ್ಗಳು ಜೊತೆಗೆ ಅಪರಿಚಿತರ ಚಪ್ಪಲಿ ಮನೆ ಬಾಗಿಲ ಮುಂದಿತ್ತು. ಇದನ್ನ ಕಂಡವರು ಯಾರೋ ಮೂವರು ದರೋಡೆಕೋರರು ಸಂಚು ಮಾಡಿ ಮನೆ ದೋಚುವಾಗ ವೃದ್ಧೆಯನ್ನ ಹತ್ಯೆಗೈದ ಅನುಮಾನ ಮೂಡುವಂತೆ ಮಾಡಿದ್ದ. ಪ್ರಕರಣ ದಾಖಲಿಸಿಕೊಂಡ ಹುಲಿಯೂರು ದುರ್ಗ ಪೊಲೀಸರು ಭೇದಿಸುವ ವೇಳೆ ಸಿಕ್ಕ ಅದೊಂದು ಸಾಕ್ಷಿಯಿಂದ ಪರಿಚಯಸ್ಥನಿಂದಲೇ ಈ ಕೃತ್ಯ ಜರುಗಿದೆ ಎಂಬುದನ್ನು ಪತ್ತೆ ಮಾಡಿದ್ದಾರೆ. ಉಜ್ಜಿನಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿರುವಂತಹ ಆರೋಪಿ ಮುತ್ತುರಾಜ್ ರಾಜಕೀಯವಾಗಿ ಗುರುತಿಸಿಕೊಂಡಿರುವ ಈತನಿಗೆ ಜೂಜಾಟದ ಚಟ. ಈ ಚಟದಿಂದಲೇ ತನ್ನ ಬಳಿ ಇದ್ದ ಹಣ ಎಲ್ಲ ಕಳೆದುಕೊಂಡು ಬರೋಬ್ಬರಿ 1.5 ಕೋಟಿ ರೂಪಾಯಿ ಸಾಲ ಮಾಡಿಕೊಂಡಿದ್ದಾನಂತೆ. ಈ ಹಿಂದೆ ಇದೇ ರೀತಿ ನಾಗಮ್ಮ ಬಳಿ 50,000 ರೂಪಾಯಿ ಸಾಲ ಪಡೆದಿದ್ದ. 1.5 ವರ್ಷ ಕಳೆದ್ರೂ ಹಣ ವಾಪಸ್ ಕೊಟ್ಟಿರಲಿಲ್ಲ. ಇದೇ ವಿಚಾರಕ್ಕೆ ಒಮ್ಮೆ ಕ್ಲಾಸ್ ತೆಗೆದುಕೊಂಡಿದ್ದ ನಾಗಮ್ಮ ಬಡ್ಡಿ ಬೇಡ ಅಸಲನ್ನೇ ಕೊಟ್ಟು ಬಿಡು ಅಂದಿದ್ರು. ಆದರೆ ಹಣ ಕೊಡಲು ಪರದಾಡಿದ ಈತ ಆಕೆಯ ಮೈಮೇಲಿದ್ದ ಚಿನ್ನದ ಆಭರಣದ ಮೇಲೆ ಕಣ್ಣು ಹಾಕಿದ್ದ. ಅದರಂತೆ 1 ವಾರ ಯೋಚಿಸಿ ಸಿನಿಮಿಯಾ ಸ್ಟೈಲ್ನಲ್ಲಿ ವೃದ್ಧೆಯನ್ನ ಹತ್ಯೆಗೈದಿದ್ದ. ತಾನೇ ವೃದ್ಧೆಗೆ ಕರೆ ಮಾಡಿ ಬಾಕಿ ಹಣ ಕೊಡುವುದಾಗಿ ಹೇಳಿ ಸೋಮವಾರ ಸಂಜೆ 7 ಗಂಟೆಗೆ ಬಂದಿದ್ದ ಮುತ್ತುರಾಜ್ ಮನೆ ಬಳಿ ಯಾರೂ ಇಲ್ಲದನ್ನ ಗಮನಿಸಿದ್ದ. ನಂತರ ಮನೆ ಒಳಗೆ ಬಂದು ಮಾತು ಆರಂಭಿಸಿದ 2 ನಿಮಿಷದಲ್ಲೇ ಆಕೆ ಮೇಲೆ ಹಲ್ಲೆ ಮಾಡಿ ಬಳಿಕ ಸೀರೆಯಿಂದ ಕುತ್ತಿಗೆ ಬಿಗಿದು ಉಸಿರುಗಟ್ಟಿಸಿ ಹತ್ಯೆಗೈದಿದ್ದ. ನಂತರ ದರೋಡೆಕೋರರ ಕೃತ್ಯದಂತೆ ಬಿಂಬಿಸಲು ಮನೆಯಲ್ಲಿ ಖಾರದ ಪುಡಿ ಎರಚಿ ರಸ್ತೆಯಲ್ಲಿ ಬಿದ್ದಿದ್ದ ಮದ್ಯದ ಬಾಟಲ್ ಗ್ಲಾಸ್ಗಳನ್ನ ಇಟ್ಟು ಕತೆ ಸೃಷ್ಟಿಸಿ ಪರಾರಿಯಾಗಿದ್ದ. ಆದರೆ ಈ ವೇಳೆ ತಾನೇ ಮನೆ ಬೀಗ ಹಾಕಿಕೊಂಡು ಹೋಗಿದ್ದು ಇದು ಪರಿಚಯಸ್ಥನ ಕೃತ್ಯ ಎನ್ನುವುದು ಪೊಲೀಸರಿಗೆ ಗೊತ್ತಾಗಿತ್ತು. ಇನ್ನು ಕೃತ್ಯದ ಬಳಿಕ ಚಿನ್ನವನ್ನ ತನ್ನೂರಿನ ತೋಟದ ತೆಂಗಿನ ಮರದ ಪೊಟರಿಯೊಳಗೆ ಬಚ್ಚಿಟ್ಟಿದ್ದ. ಆದರೆ ಹುಲಿಯೂರು ದುರ್ಗ ಪೊಲೀಸರು ಸಿಕ್ಕ ಕ್ಲೂ ಆಧರಿಸಿ ತನಿಖೆ ಚುರುಕುಗೊಳಿಸಿದ್ದು ಕೊಲೆ ಮಾಡಿ ಊರಿನಲ್ಲೇ ಓಡಾಡಿಕೊಂಡಿದ್ದ ಹಂತಕನನ್ನ ಬಂಧಿಸಿದ್ದಾರೆ. ಶಿಲ್ಪಾ ಆರ್ ಗೌಡ, ಕ್ರೈಮ್ ಬ್ಯೂರೋ ಹೆಡ್, ನವ ಕರ್ನಾಟಕ ಟಿವಿ.